ನೀನಾಸಂಗೆ ಬಂದಾಗ ದರ್ಶನ್ ಅವರು 94-95ನೇ ಇಸ್ವಿಗೆ ಸ್ಟೂಡೆಂಟ್ ಆಗಿ ಬಂದರು. ಅವ್ರು ಬಂದಾಗ ಎಲ್ಲರೂ ಒಂದು 18 ಜನ ಮಕ್ಕಳು ಸೆಲೆಕ್ಟ್ ಆಗ್ತಾರಲ್ಲಿ. ಸೆಲೆಕ್ಟ್ ಆದಾಗ ಬೇರೆ ಬೇರೆ ಊರಿಂದ ನಮ್ಮ ಜಿಲ್ಲೆಗಳಿಂದ ತಗೋತಾರೆ. ಒಬ್ಬ ಜಿಲ್ಲೆಗೆ ಒಬ್ಬೊಬ್ರು. ಈಗ ಅವರಿಗೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡೋರು ಕಂಡಾಗ ಒಂದು ಜಿಲ್ಲೆಯಲ್ಲಿ 2 ಜನ ಇರ್ತಾರೆ, ಆಯ್ಕೆ ಮಾಡ್ತಾರೆ. ನಮ್ಮ ಜಿಲ್ಲೆಗಳಲ್ಲಿ ಒಟ್ಟು 18 ಜನನ 20 ಜನನ ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಮಾಡಿದಾಗ ಅವರ ಸಹಪಾಠಿಗಳಂತ ಇದ್ದಿದ್ದು, ಅವನಿಗೆ ತುಂಬಾ ಆತ್ಮೀಯರಂತ ಇದ್ದಿದ್ದು ಯೋಗೀಶ ಅಂತ, ಮತ್ತೊಬ್ರು ಬೆಂಗಳೂರಿನವರು. ಅವ್ರ ಹೆಸರು ನಂಗೆ ಈಗ ನೆನಪಾಗ್ತಾ ಇಲ್ಲ, ಮೊನ್ನೆವರೆಗೆ ನೆನಪಿತ್ತು ನಂಗೆ. ಅವರಿಬ್ರು ತುಂಬಾನೇ ಆತ್ಮೀಯ ಸ್ನೇಹಿತರು, ಯೋಗೀಶ ಅಂತೇಳಿ. ಅವರಿಬ್ರು ತುಂಬಾ ಆತ್ಮೀಯ ಸ್ನೇಹಿತರಾಗಿರ್ತಾರೆ. ದರ್ಶನ್ ಇಲ್ಲಿ ಕಲಿಯಕ್ ಬಂದಾಗ ಸಾಮಾನ್ಯವಾಗಿ ಒಂದು 6 ಅಡಿ ಇದ್ರು, ನೋಡಕ್ಕೂ ಚಂದ ಇದ್ರು. ಹಂಗೆ ದಿನಚರಿಗಳು ಕಳೀತಾ ಹೋಗುತ್ತೆ. ಅವರಿಗೆ ದಿನ ಕಳೆದಂತೆ ಅವರು ಬಂದಿದ್ದು ಒಂದು ಹುಡುಗ ಆಗಿ ಬಂದಿದ್ರು. ಕಲಿಬೇಕು, ನಾನೇನೋ ಮಾಡ್ಬೇಕು, ನಾನೇನೋ ಸಾಧನೆ ಮಾಡ್ಬೇಕು, ಇಲ್ಲ ನಾನು ಇಲ್ಲೇನೋ ಕಂಡ್ಕಂಡು ಹೋಗ್ಬೇಕು ಅಂತೇಳಿ ಬಂದ್ರು. ಆದ್ರೆ ನೀನಾಸಂ ಇದೆಯಲ್ಲ, ನೀನಾಸಮಲ್ಲಿ ಏನು ಕಲಿತೀವಿ ಅನ್ನೋದಕ್ಕಿಂತನೂ ಜೀವನ ಮತ್ತೆ ಕಲಿಕೆ ಎರಡನ್ನೂ ಪಾಠ ಕೊಡುತ್ತೆ ನೀನಾಸಂ. ನಮ್ಮ ಬದುಕಿಗೆ ನಾವೇನು ಮಾಡ್ಕೋಬೇಕು ಅದನ್ನೂ ಹೇಳ್ಕೊಡುತ್ತೆ, ಮತ್ತೆ ನಟನೆ ಬಗ್ಗೆನೂ ಹೇಳ್ಕೊಡುತ್ತೆ. ಈಗ ನೀನು 10 ರೂಪಾಯಿ ಇದ್ರೂ ಜೀವನ ಮಾಡೋದನ್ನ ಕಲ್ಸುತ್ತೆ, 500 ರೂಪಾಯಿ ಇದ್ರೂ ಜೀವನ ಮಾಡೋದನ್ನ ಕಲ್ಸುತ್ತೆ ನೀನಾಸಮಲ್ಲಿ. ಹಾಗೆ ದರ್ಶನ್ ಅವರು ತುಂಬಾನೇ ಬರುವಾಗ ಹಿಂಗಿದ್ರು. 1 ವರ್ಷಕ್ಕೆ 5 ನಾಟಕ ಕಲಿಸ್ತಾರೆ. ಚಿದಂಬರರಾವ್ ಜಂಬೆ ಅಂತೇಳಿ, ವೆಂಕಟರಮಣ ಐತಾಳ್ರಂತ, KG ಮಹಾಬಲೇಶ್ವರ್ ಅವರು, KV ಅಕ್ಷರ್ ಅವರು, ಇವರೆಲ್ಲರೂ ನೀನಾಸಮಲ್ಲಿ ಇನ್ನೂ ಇದ್ದಾರೆ. ಮಾಸ್ಟರ್ಗಳು ಇನ್ನೂ ಇದ್ದಾರೆ. ಅವರೆಲ್ಲರ ಸಹಭಾಗಿತ್ವದಲ್ಲಿ ಅವರು ಕಲಿತಾರೆ. ಕಲಿಕೆಯ ಸಂದರ್ಭದಲ್ಲಿ ಅವರು ಒಂದು ನಾಟಕಕ್ಕೆ ಸೇರ್ಕೊಂಡಿರ್ತಾರೆ. ನಾಟಕಕ್ಕೆ ಸೇರಿದಾಗ ಅವ್ರ ತಂದೆಗೆ ಹುಷಾರಿಲ್ಲ ಅಂತ ಬರುತ್ತೆ. ಅವ್ರ ತಂದೆಗೆ ಹುಷಾರಿಲ್ಲ ಅಂತ ಬಂದಾಗ ಅವ್ರು ಅರ್ಧಕ್ಕೆನೆ ಊರಿಗೆ ಹೋಗ್ತಾರೆ. ಅರ್ಧಕ್ಕೆ ಊರಿಗೆ ಹೋದಾಗ ಅವರಿಗೆ ಆ ಪಾತ್ರವನ್ನ ಬೇರೆಯವ್ರಿಗೆ ಕೊಡೋದು ಮಾಡೋದು ಅಂತ ಇರ್ತಾರೆ ಅನ್ಸುತ್ತೆ. ಕಡೆಗೆ 4 ದಿನಕ್ಕೆ ಅವ್ರು ವಾಪಸ್ ಬರ್ತಾರೆ. ವಾಪಸ್ ಬಂದಾಗ ಆ ಪ್ಲೇಸಲ್ಲೇ ಬಂದು ಅವಾಗ ಚಿದಂಬರರಾವ್ ಜಂಬೆ ಅವ್ರು ನಾಟಕ ಮಾಡಿಸ್ತಾ ಇರ್ತಾರೆ. ಆ ಪ್ಲೇಸಿಗೆ ಅವರು ಬಂದು ಮತ್ತೆ ನಿಂತ್ಕೊಂಡು ಆ ಪಾತ್ರವನ್ನ ನಿಭಾಯಿಸ್ತಾರೆ. ನಿಭಾಯಿಸಿದಾಗ ಅವಾಗ ದರ್ಶನ್ ಅವರಿದ್ದಾಗ ನೀನಾಸಮಲ್ಲಿ ಪ್ರಿನ್ಸಿಪಾಲ್ ಚಿದಂಬರರಾವ್ ಜಂಬೆ ಅಂತೇಳಿ ಇದ್ರು. ಅವರು ನೀನಾಸಂ ಪ್ರಿನ್ಸಿಪಾಲ್ ಆಗಿದ್ರು. ಆ ನಾಟಕವನ್ನ ಪೂರೈಸಿ ನಾವೆಲ್ಲರೂ ನಾಟಕ ನೋಡಕ್ ಹೋಗ್ತೀವಿ. ದರ್ಶನ್ ಆಕ್ಟಿಂಗ್ ಅಲ್ಲಿ ನಿಜವಾಗೂ ತುಂಬಾನೇ, ಅವನು ಬಣ್ಣ ಹಾಕಿದಾಗ ನೋಡೋದಕ್ಕೆ ಅಷ್ಟು ಚಂದ ಕಾಣ್ತಿದ್ದ. ನೀನಾಸಮಲ್ಲಿ ಈಗ್ಲೂ ಇದೆ, ಅವ್ರದ್ದು ಫೋಟೋಗಳಿರುತ್ತೆ, ಅವ್ರದ್ದು ಮೇಕಪ್ ಇದೆಲ್ಲ ಇರುತ್ತೆ. ಅದ್ರ ಜೊತೆ ಅವತ್ತು ನಾವು ನಾಟಕ ನೋಡಿದ್ವಿ, ಇಲ್ಲ ಕಣಪ್ಪ ತುಂಬಾ ಚೆನ್ನಾಗಿ ಮಾಡ್ದೆ ನೀನು ಅಂತೇಳಿ. ಹಂಗೆ 5 ನಾಟಕಗಳಿರುತ್ತೆ. ಅವ್ರು 1 ವರ್ಷಕ್ಕೆ 5 ನಾಟಕಗಳಿರುತ್ತೆ. ಅದನ್ನ ಕಲ್ತು ಹೋಗುವಾಗ ಅವ್ರು ನನಗೆ ಒಂದು ಮಾತು ಹೇಳಿದ್ರು, ಅಕ್ಕ ನಾನು ಇನ್ನು ಏನ್ ಕಲ್ತಿದ್ದೀನಿ ಬಿಟ್ಟಿದ್ದೀನಿ ನನಗ್ ಗೊತ್ತಿಲ್ಲ, ಆದ್ರೆ ಜೀವನದ ಪಾಠವನ್ನ ಕಲ್ತಿದ್ದೀನಿ. ಜೀವನದ ಪಾಠವನ್ನ ನಾನು ಕಲ್ತಿದ್ದೀನಿ. ಮುಂದೆ ನಾನು ಇದನ್ನ ಅಭಿವೃದ್ಧಿ ಪಡಿಸ್ಕೊಂಡು ಇಲ್ಲಿಂದ ಮುಂದೆ ನಾನು ಮಾಡ್ಕೊತಾ ಹೋಗ್ತೀನಿ ಅಂತ. ಲಾಸ್ಟ್ ಹೋಗುವಾಗ ಎಲ್ಲ ಮಕ್ಕಳು ಬಂದು ನಮ್ಮ ಹತ್ರ ಬಂದು ನಮ್ಮ ಹತ್ರ ಮಾತಾಡಿ, ಅವ್ರಿಗೆ ಏನು 1 ವರ್ಷ ಇರ್ತಾರಲ್ಲ ನಾವೇ ಅವ್ರಿಗೆ ಅಪ್ಪ ಅಮ್ಮ ಆಗಿರ್ತೀವಿ. 1 ವರ್ಷ ಅಪ್ಪ ಅಮ್ಮನೆಲ್ಲ ಬಿಟ್ಟು ಬಂದಿರ್ತಾರೆ. ಅವರಿಗೆ ಚೌತಿ ಅಂದ್ರೆ ಗೌರಿ ಹಬ್ಬಕ್ಕೆ ಒಂದೇ ರಜೆ ಬರೋದು, ಚೌತಿಗೆ. ಆ ರಜೆದಲ್ಲಿ 5 ದಿನ ಹೋಗಿ ಬಂದ್ಬಿಟ್ರೆ ಮತ್ತೆ ಕಡೆಗೆ ಅವ್ರಿಗೆ ತಿರುಗಿ ರಜೆ ಇರಲ್ಲ, ಮತ್ತೆ 1 ವರ್ಷ ಪೂರ್ತಿ ಇಲ್ಲೇ ಇರ್ಬೇಕು. ಆ ಒಂದು ಇದ್ರಲ್ಲಿ ಎಲ್ಲ ಮಕ್ಕಳು ಒಂದೇ. ದರ್ಶನ್ ಅವರು 1 ವರ್ಷವನ್ನ ಮುಗಿಸ್ಕೊಂಡು ಇಲ್ಲಿಂದ ಹೋಗುವಾಗ ಒಳ್ಳೆ ಹುಡುಗನಾಗಿ, ಒಳ್ಳೆ ವ್ಯಕ್ತಿತ್ವದೊಂದಿಗೆ ಇಲ್ಲಿಂದ ಹೊರಗೆ ಹೋಗ್ತಾರೆ. ಇಲ್ಲಿಂದ ಹೊರಗೆ ಹೋದ್ಮೇಲೆ ಅವ್ರು ಮೆಜೆಸ್ಟಿಕ್ಕು, ಕರಿಯ ಅಂತಂತ ದೊಡ್ಡ ಸಿನಿಮಾಗಳನ್ನ ಮಾಡೋಕ್ಕಾಗಿದ್ದು. ಆ ಮೆಜೆಸ್ಟಿಕ್ಕು ಮತ್ತೆ ಆ ಕರಿಯ ಸಿನಿಮಾದಲ್ಲಿ ಅವನ ಆಕ್ಟಿಂಗ್, ಅವನ ಲುಕ್ ಇದೆಯಲ್ಲ, ಅದು ಹೇಳೋಕೆ ಅಸಾಧ್ಯ. ಅಷ್ಟು ಚೆನ್ನಾಗಿ ಅವನು ಮಾಡ್ತಾನೆ. ಜೀವನದ ಪಾಠ ಕಲ್ತ್ಕೊಂಡು ಹೋಗಿರ್ತಾರೆ. ನಾವ್ ಎಷ್ಟು ದುಡ್ಡಿದ್ರೆ ಎಷ್ಟು ಹೆಂಗ್ ಬದುಕ್ಬೋದು, ಎಷ್ಟು ರೂಪಾಯಿ ಇದ್ರೆ ಇಲ್ಲಿಂದ ನಾವು ಮಾಡ್ಬೋದು, ಅದೆಲ್ಲದು ನೀನಾಸಮಲ್ಲಿ ಕಲ್ಸುತ್ತೆ. ನೀನಾಸಮಿನ ಗುಣವೇ ಅಂತದ್ದು. ಹಂಗಾಗಿ ದರ್ಶನ್ ಇಲ್ಲಿಂದ ಕಲ್ತ್ಕೊಂಡು ಹೋಗಿದ್ದು, ಅವನ ವ್ಯಕ್ತಿತ್ವದ ಜೊತೆಗೆ ಅದನ್ನ ರಕ್ತಗತವಾಗಿ ಕರಗಿಸಿಕೊಂಡು ಅವರು ಅದನ್ನ ಮುಂದೆ ಹೆಜ್ಜೆ ಇಡ್ತಾ ಹೋದ್ರು. ಸಿನಿಮಾ ಫೀಲ್ಡ್ ಅಲ್ಲಿ ಇಷ್ಟು ಎತ್ತರಕ್ಕೆ ಬೆಳೆಯೋದಕ್ಕೆ ಇವತ್ತು ಸಾಧ್ಯ ಆಗಿದ್ದು ಅವರ ತಂದೆ ತಾಯಿ ಆಶೀರ್ವಾದ. ಮೀನಮ್ಮ ಅವತ್ತಿಲ್ಲಿಗೆ ನೀನಾಸಂಗೆ ಕಳಿಸಿದೆ ಹೋಗಿದ್ರೆ ಇವತ್ತು ದರ್ಶನ್ ಇವತ್ತಿಷ್ಟು ದೊಡ್ಡ ಸ್ಟಾರು ಆಗ್ತಿರ್ಲಿಲ್ವೇನೋ ಅಥವಾ ಆಗ್ತಿದ್ರೇನೋ. ಅಂದ್ರೆ ಅದೆಲ್ಲದು ನಮ್ಗೆ
ಒಂದು ಅವಿನಾಭಾವ ಸಂಬಂಧ. ನಾವು ಮಾತಾಡೋಕೆ ಹೊರಟಾಗ ದರ್ಶನ್ ಅವ್ರ ಬಗ್ಗೆ, ಇಲ್ಲಿಂದ ಹೋಗುವಾಗ ತುಂಬಾ ಒಳ್ಳೆ ವ್ಯಕ್ತಿ, ಮೊನ್ನೆವರೆಗೂ ತುಂಬಾ ಒಳ್ಳೆ ವ್ಯಕ್ತಿ, ಅವರ ಇಂದಿನ ಇದು, ಆ ಕ್ಷಣ, ಮೊನ್ನೆ ನಡೆದ ಘಟನೆ, ಆ ಕ್ಷಣ ಇದೆಯಲ್ಲ, ಅದು ನಮಗೆ ಹೇಳೋಕ್ಕಾಗಲ್ಲ, ಅದು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಅದರಿಂದ ಹೊರಗೆ ಬರಲಿ. ದರ್ಶನ್ ಒಳ್ಳೆ ವ್ಯಕ್ತಿ, ಇದಿಷ್ಟನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.